ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 28ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಮಾಡೋ ಒಳ್ಳೆಯ ಕೆಲಸಗಳು ಮತ್ತು ನಾವು ಮಾಡುವ ಸಂಪಾದನೆಗಳಲ್ಲಿ ದಾನ ಧರ್ಮ ಮತ್ತು ಅದನ್ನು ಯಾವ ರೀತಿಯಿಂದ ಮಾಡಬೇಕು, ಇದರಿಂದ ನಾವು ತಿಳ್ಕೋಬೇಕು ಮತ್ತು ಅದರಿಂದ ನಮಗೆ ಒಂದು ಪುಣ್ಯ ಹೇಗೆ ಬರುತ್ತೆ ಮತ್ತು ಅದರಿಂದ ನಮ್ಮ ಜೀವನದ ಒಂದು ಅರಿವು ಏನೆಲ್ಲ ಸಿಗುತ್ತೆ ಮತ್ತು ನಾವು ಉನ್ನತ ಸ್ಥಾನಕ್ಕೆ ಹೋದಾಗ ಅಹಂಕಾರ ಮತ್ತು ಏನೇನಾಗಲಿ ಒಂದು ಅಹಂಕಾರ ಇತ್ಯಾದಿಗಳು ನಮ್ಮ ಒಳಗೆ ಬಂದು ಬಿಡುತ್ತೆ. ಅದನ್ನು ನಾವು ಹೊರಗೆ ಹಾಕಬೇಕಾಗುತ್ತೆ. ಯಾಕಂದರೆ ನಾವು ಸಂಪಾದನೆ ಮಾಡಿರೋ ಏನೇನಾಗಲಿ ಒಂದು ಸಣ್ಣದಿಂದಾದರೂ ಏನೇ ಆಗಲಿ ಒಂದು ಸಣ್ಣದಿಂದಾದರೂ ಒಂದು ದಾನ ಧರ್ಮವನ್ನು ನಾವು ಮಾಡಬೇಕು. ಅದರಿಂದ ಸಿಗುವ ಪುಣ್ಯವನ್ನು ನಮ್ಮ ಜೀವನದ ಒಂದು ಅರಿವು ಏನು ಮಾಡಿದ್ದೀವಿ ನಾವು ಅಂತ ಬಂದಾಗ ನಮಗೆ ಒಂದು ಪುಣ್ಯದ ಒಂದು ಕೆಲಸ ಮಾಡಿದ್ದೀವಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಒಂದು ತೃಪ್ತಿ ಕೊಡುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿದಿರುತ್ತೆ. ಮತ್ತು ಯಾವುದು ಒಂದು ಒಳ್ಳೆ ರೀತಿಯಿಂದ ಬದುಕಬೇಕು, ಯಾವ ರೀತಿಯಿಂದ ಇನ್ನಷ್ಟು ಜೀವನದ ಒಂದು ಅರಿವು ಹೇಗೆ ತಿಳ್ಕೋಬೇಕು ಮತ್ತು ನಮ್ಮ ಜೀವನದಲ್ಲಿ ಕಷ್ಟಗಳು ಸುಖಗಳು ಬಂದಾಗ ಅದನ್ನು ಯಾವ ರೀತಿಯಿಂದ ಹೋಗಬೇಕು ಮತ್ತು ಶಾಂತಿ ಮತ್ತು ಏನೇ ಇರಲಿ ಅದನ್ನು ಯಾವ ರೀತಿಯಿಂದ ತಗೊಂಡು ಹೋಗಬೇಕು ಅನ್ನೋದು ಈ 28ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನದ ಅರಿವು ತಿಳಿಸುತ್ತೆ ಮತ್ತು ಅದರಿಂದ ನಮ್ಮ ಪುಣ್ಯದ ಕೆಲಸಗಳು ಮಾಡೋದರಿಂದ ನಮಗೆ ಏನೇನೆಲ್ಲ ಸಿಗುತ್ತೆ ಅಂತ ಈ ಶ್ಲೋಕದ ಒಂದು ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ 28ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ಬನ್ನಿ. 28ನೇ ಶ್ಲೋಕ ಹೇಳುತ್ತೆ, ದ್ರವ್ಯ ಅಜ್ಞಾನ ಸತೆ ಪೂಯಜ್ಞ ಯೋಗ ಯಜ್ಞ ಸ್ತತೆ ತರಾಪರೆ ಸ್ವಹದ್ಯಾಜ್ಞಾನ ಜ್ಞಾನ ಸಚಿ ಯತಂ ಶಿವಂತ್ರಂ. ಇದರ ಅರ್ಥ ಒಂದು ಒಳ್ಳೆ ನಿಟ್ಟ ಉಸಿರಿದ್ದ ಹಾಗೆ ಇದೆ. ಕಟ್ಟುನಿಟ್ಟಾದ ವಸ್ತ್ರಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ತ್ಯಜಿಸಿ ಜ್ಞಾನವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡೋದರಿಂದ, ಕೆಲವರು ಯೋಗದಿಂದ ಮತ್ತು ಕೆಲವರು ದಿವ್ಯ ಜ್ಞಾನದಲ್ಲಿ ಮುಂದುವರಿಯಲು ವೇದಗಳನ್ನು ಅಭ್ಯಾಸ ಮಾಡುವುದರಿಂದ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಯಜ್ಞಗಳು ವೇದಗಳು ಮತ್ತು ಜ್ಞಾನಗಳು ಅಂದರೆ ನಾವೇನೇ ಒಂದು ಜೀವನವನ್ನು ಮಾಡ್ತಿದ್ದೀವಿ, ಏನೇ ಒಂದು ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ನಮಗೋಸ್ಕರ ನಾವು ಸಮಯವನ್ನು ಕೊಡಬೇಕಾಗುತ್ತೆ. ಅಂದರೆ ನಾವು ಒಂದು 10ರಿಂದ 20 ನಿಮಿಷವರೆಗೆ ನಮ್ಮ ಒಂದು ಯೋಗದಿಂದ ಆಗಲಿ ಒಂದು ರಕವಾಗಿ ನಮಸ್ಕಾರಗಳು